ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಇವತ್ತೇನು ಮಂಗಳವಾರ ಪ್ರೋಮೋಗಳು ಬರ್ತಾ ಇದ್ದಾವೆ. ಇವೆಲ್ಲ ಪ್ರೋಮೋಗಳು ಕೂಡ ಆಯಿತಾ, ಸಂಡೇ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ನನಗೆ ಈ ಸೆಕೆಂಡ್ ಪ್ರೋಮೋ ನೋಡ್ಬಿಟ್ಟು ನನಗೊಂದು ಅನ್ನಿಸ್ತು, ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಒಂದು ಜಿದ್ದಿದೆ. ಜಿದ್ದಂದರೆ ಅವ್ರ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವ್ರನ್ನ ಹೆಂಗಾದರೂ ಮಾಡಿ ಬೇರೆಯವ್ರ ಎದುರುಗಡೆ ಅವ್ರನ್ನ ಎತ್ಕಟ್ಟಕ್ಕೆ ನೋಡ್ತಾರೆ. ಅವ್ರನ್ನ ಹೆಂಗಾದರೂ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೋಗಲಿ ಅನ್ನೋ ಥರ ಒಂದು ಸೀನ್ನ ಕ್ರಿಯೇಟ್ ಮಾಡ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಒಂದು ಗೇಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಅಂದರೆ ಫಸ್ಟು ಫಿನಾಲೆಗೆ ಹೋಗುವ ಕಂಟೆಸ್ಟೆಂಟ್, ಅಂದರೆ ಯಾವ ಕಂಟೆಸ್ಟೆಂಟನ್ನು ನೀವು ಉಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀರಾ ಆ ಕಂಟೆಸ್ಟೆಂಟಿಗೆ ಬಾಲ್ಗಳನ್ನ ನೀವು ಆ ಫೋಟೋ ಮುಂದೆ ಇಡಬೇಕು. ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರ ಹತ್ರ ಹೇಳೋದೇನು ಅಂದರೆ, ಕಾವ್ಯ ಅವರು ಆಯಿತಾ ತುಂಬ ಸ್ಮಾರ್ಟ್ ಇದ್ದಾರೆ, ತುಂಬ ಅಂದರೆ ಅವರು ಹಾಗೆ ಹೀಗೆ ಅನ್ನೋದ್ರೆ ಆ ವರ್ಡ್ಸನ್ನು ಬೇರೆ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ಬಟ್ ನಾನು ಯಾಕೆ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಕಾವ್ಯ ಅಶ್ವಿನಿ ಗೌಡ ಅವರ ವಿರುದ್ಧ ಧ್ವನಿ ಎತ್ತುತ್ತಾರೆ. ಅದು ಒಂದು ಫಸ್ಟ್ ಕಾರಣ. ಮೊದಲಿಂದನೂ ಅಶ್ವಿನಿ ಗೌಡನಿಗೆ ಗಿಲ್ಲಿ ನಟ ಮತ್ತು ಕಾವ್ಯ ಇವರಿಬ್ಬರು ಕಂಡ್ರೂ ಆಗಲ್ಲ. ಇಲ್ಲಿ ಕಾವ್ಯ ಯಾರನ್ನು ಉಳಿಸ್ಬೇಕು ಅನ್ನೋದು ಕಾವ್ಯ ಚಾಯ್ಸು, ಸರಿಯಾ? ಅವರು ಈಗ ಅಭಿಷೇಕ್ ಅಶ್ವಿನಿ ಇದ್ದಾರೆ, ಅವ್ರನ್ನ ಉಳಿಸ್ಬೇಕು ಅಂದ್ಕೊಂಡ್ರೆ ಉಳಿಸೋರು ಕಾವ್ಯ. ಈಗ ಚಂದ್ರಪ್ರಭಾ ಅವ್ರು ಸೇವ್ ಆಗಲಿ ಅಂತ ಹೇಳ್ತಾ ಇದ್ದಾರೆ ಕಾವ್ಯ ಅಂದರೆ, ಆ್ಯಕ್ಚುಲಿ ಅದಕ್ಕೊಂದು ರೀಸನ್ ಇರುತ್ತೆ ಆಯಿತಾ. ಗಿಲ್ಲಿ ನಟ ಹೇಳಿರ್ತಾರೆ, ಅಂದರೆ ನನಗೆ ಚಂದ್ರಪ್ರಭಾ ಕಾವ್ಯ ಇವರಿಬ್ಬರಿಗೆ ಈ ಮನೇಲಿ ಏನೇ ಆದರೂ ನಾನು ನಿಲ್ತೀನಿ ಅನ್ನೋದನ್ನು, ಅದನ್ನು ಕಾವ್ಯನೂ ಕೂಡ ಹೇಳಿರ್ತಾರೆ. ಅಂದರೆ ಗಿಲ್ಲಿ ನಟನಿಗೆ ಚಂದ್ರಪ್ರಭಾ ಕಂಡ್ರೆ ತುಂಬ ಇಷ್ಟ, ಅವ್ರಿಗೆ ಮನೇಲಿ ಇರಬೇಕು ಅಂತ ತುಂಬ ಇದು ಮಾಡ್ತಾರೆ ಅಂತ. ಕಾರಣ ಎಷ್ಟೇ, ಅಲ್ಲಿ ಗಿಲ್ಲಿ ನಟನೇನು ಸ್ವಾರ್ಥ ಇಲ್ಲ. ಚಂದ್ರಪ್ರಭಾ ಅವರು ತುಂಬಾ ಆಪರ್ಚುನಿಟಿಗಳು ಇಲ್ಲದೇ ಗಾರೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆ. ಓಕೆ, ಒಬ್ಬ ಕಲಾವಿದ ಬಿಗ್ ಬಾಸ್ ಮನೇಲಿ ಇರಲಿ ಬೆಳೀಲಿ ಅನ್ನೋದು ಗಿಲ್ಲಿ ನಟನ ಒಂದು ಉದ್ದೇಶ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೇ ಕಾರಣಕ್ಕೆ ಓಕೆ ಗಿಲ್ಲಿ ನಟ ಹೇಳಿರ್ತಾರೆ ಚಂದ್ರಪ್ರಭಾ ಅವರ ಕಷ್ಟದ ಬಗ್ಗೆ, ಹಂಗಾಗಿ ಕಾವ್ಯ ಅವರು ಓಕೆ ಗಿಲ್ಲಿ ನಟ ಇರಲಿ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಂದ್ಕೊಂಡಿರ್ತಾರೆ, ಸರಿಯಾ? ಆದರೆ ಯಾಕೆ ಅಶ್ವಿನಿ ಗೌಡನಿಗೆ ಕಾವ್ಯನ ತುಂಬ ಕೆಳಗೆ ಮಾಡಿ ಮಾತಾಡ್ತಾರೆ, ತುಂಬ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ರಕ್ಷಿತನ್ನು ಕೂಡ ಹಾಗೆ ಮಾತನಾಡ್ತಾ ಇದ್ದೆ ಆಯಿತಾ, ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ರಕ್ಷಿತನ್ನು ಕೂಡ ಹಾಗೆ ಮಾತಾಡ್ತಿದ್ರು ಅಶ್ವಿನಿ ಗೌಡ, ತುಂಬ ಕೆಳಗೆ ಮಾಡಿ ಮಾತಾಡೋರು. ಯಾವಾಗ ಬಿಗ್ ಬಾಸ್ ಮನೆಯಿಂದ ಅವ್ರು ಹೊರಗೆ ಹೋಗಿ 24 ಅವರ್ಸು ಹೊರಗಡೆ ಇದ್ದು ಬಂದರು, ಆಮೇಲೆ ಗೊತ್ತಾಯಿತು ರಕ್ಷಿತನಿಗೆ ತುಂಬ ಫ್ಯಾನ್ ಇದ್ದಾರೆ ಅಂತ. ಈಗ ರಕ್ಷಿತನ ಬಿಟ್ಟರು ಅವರು, ರಕ್ಷಿತನ ಬಗ್ಗೆ ಈಗ ಏನೂ ಮಾತನಾಡ್ತಿಲ್ಲ. ಈಗ ಕಾವ್ಯನ ಹಿಡ್ಕೊಂಡಿದ್ದಾರೆ. ನಂಗೆ ಗೊತ್ತಿಲ್ಲ, ಈಗ ಅಶ್ವಿನಿ ಗೌಡ ಅವರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರ ಬಗ್ಗೆ ತಪ್ಪಾಗಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರೋಮೋ ನೋಡಿದರೆ ನಂಗೆ ಹಂಗೆ ಅನಿಸುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ಕಾವ್ಯ ಅವರು, ನಾನು ಯಾವಾಗ ಹೇಳಿದ್ದೆ ಗುಂಪಾಗಿ ನಾವು ಆಡೋಣ ಆಯಿತಾ ಅಂತ, ನಾನು ಯಾವಾಗ ಹೇಳಿದ್ದೆ, ನಾನು ಹೇಳೇ ಇಲ್ವಲ್ಲ ಅಂತ. ಬಟ್ಟು ಅಶ್ವಿನಿ ಅವರು ಆಯಿತಾ ಏನೋ ಒಂದು ಹೇಳ್ತಾರೆ, ಅದಕ್ಕೆ ಅಶ್ವಿನಿ ಗೌಡ ಅವರು ರಿಷಿಕಾ ಮತ್ತು ಅಶ್ವಿನಿ ಗೌಡ ಹತ್ರ ಹೇಳ್ತಾರೆ, ಅಶ್ವಿನಿ ಹತ್ರ ಹೇಳ್ತಾರೆ ಅಶ್ವಿನಿ ಗೌಡ, ಕಾವ್ಯನ ನಂಬೇಡಿ, ಕಾವ್ಯ ಸರಿ ಇಲ್ಲ, ಕಾವ್ಯನ ನಂಬೇಡಿ ಅನ್ನೋ ಒಂದು ವಿಷಯನ ಹೇಳ್ತಾರೆ. ನನಗೆ ಅಶ್ವಿನಿ ಗೌಡನಿಗೆ ಯಾಕೆ ಕಾವ್ಯನ ಮೇಲೆ ಅಷ್ಟು ಜಿದ್ದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಪಾಪ ಕಾವ್ಯ ತುಂಬ ಒಳ್ಳೆ ಹುಡುಗಿ. ಕಾವ್ಯನಿಗೆ ಇನ್ನೊಂದು ಏನು ಗೊತ್ತಾ, ಗಿಲ್ಲಿ ನಟನ ಸಪೋರ್ಟ್ ಬಿಟ್ಟರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಬೇರೆ ಯಾರ ಸಪೋರ್ಟು ಕಾವ್ಯನಿಗಿಲ್ಲ ಆಯಿತಾ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯನಿಗೆ ಸಪೋರ್ಟ್ ಮಾಡುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಬಿಟ್ಟರೆ ಬೇರೆ ಯಾರೂ ಕೂಡ ಕಾವ್ಯನಿಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಆಯಿತಾ, ಗಿಲ್ಲಿ ನಟನಿಂದ ಕಾವ್ಯ ಎಲ್ಲಿ ಫಿನಾಲೆಗೆ ಹೋಗ್ಬಿಡ್ತಾಳೋ ಅಂತ ಅಶ್ವಿನಿ ಗೌಡಗೆ ಒಳಗಡೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚಿದೆ. ಹಾಗಾಗಿ ಯಾವಾಗ ನೋಡಿದ್ರೂ ಕಾವ್ಯನ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಬಟ್ಟು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು, ಈಗಿರುವ ವೋಟಿಂಗ್ ಲಿಸ್ಟ್ ಪ್ರಕಾರವಾಗಿ ಯಾರ್ಯಾರು ನಾಮಿನೇಷನಲ್ಲಿದ್ದಾರಲ್ವ, ಮಲ್ಲಮ್ಮ, ಅಭಿಷೇಕ್ ಅಶ್ವಿನಿ, ಧನುಷ್ ಗೌಡ, ಅದೇ ರೀತಿ ಧ್ರುವಂತ್, ಜಾನ್ವಿ, ರಕ್ಷಿತಾ ಆಯಿತಾ, ಇಷ್ಟು ಜನ ಏನು ಇವಾಗ ನಾಮಿನೇಷನಲ್ಲಿದ್ದಾರಲ್ಲ, ಹೈಯೆಸ್ಟ್ ವೋಟ್ ಇರೋದೇ ಗಿಲ್ಲಿ ನಟನಿಗೆ. ಗಿಲ್ಲಿ ನಟ, ರಕ್ಷಿತಾ, ಕಾವ್ಯ ಈ ಮೂರೂ ಕಂಟೆಸ್ಟೆಂಟುಗಳು ಆಯಿತಾ 100% ಫಿನಾಲೆ ಈ ಫಸ್ಟ್ ಬರುತ್ತಲ್ಲ, ಈ ಫಿನಾಲೆ ಅಲ್ಲ ಎಂಡಲ್ಲಿ ಬರುತ್ತಲ್ಲ ಆ ಫಿನಾಲೆ ತನಕನೂ ಇರ್ತಾರೆ. ಗಿಲ್ಲಿ ನಟ, ಕಾವ್ಯ ಮತ್ತು
ರಕ್ಷಿತಾ ಆಯಿತಾ. ರಕ್ಷಿತನಿಗಂತೂ ವೋಟಿಂಗ್ ಸುರಿಮಳೆನೇ ಬೀಳ್ತಾ ಇದೆ. ಕಾರಣ ಎಷ್ಟೇ, ಕರಾವಳಿ ಭಾಗದ ಅಷ್ಟು ಜನರು ಕೂಡ ವೋಟ್ ಮಾಡ್ತಾಯಿದ್ದಾರೆ. ಅಂದರೆ ಮ್ಯಾಂಗ್ಳೂರು, ಉಡುಪಿ ಆಯಿತಾ, ಆ ಕರಾವಳಿ ಭಾಗದ ಎಲ್ಲರೂ ಕೂಡ ರಕ್ಷಿತನಿಗೆ ವೋಟ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಈ ಮಂಡ್ಯ ಭಾಗದಲ್ಲಿ ಅಂದರೆ ಮಂಡ್ಯ, ಆಮೇಲೆ ಚಿತ್ರದುರ್ಗ, ಅದೇ ರೀತಿ ಆ ಬಯಲುಸೀಮೆ ಕಡೆ ಏನಿದೆ ಅಲ್ಲಿ, ಮತ್ತು ನಮ್ಮ ಬ್ಯಾಂಗ್ಳೂರು ಭಾಗದ ಜನ ಪ್ರತಿಯೊಬ್ಬರು ಕೂಡ ನಮ್ಮ ಗಿಲ್ಲಿ ನಟನಿಗೆ ವೋಟ್ ಮಾಡ್ತಾಯಿದ್ದಾರೆ. ಕಾರಣ ಇಷ್ಟೇ, ನೀವೆಲ್ಲರೂ ತಿಳ್ಕೊಂಡೆ. ಈಗ ಮಾಳು ಮತ್ತು ಸ್ಪಂದನ ಸೋಮಣ್ಣ ಯಾವಾಗ ಅವರು ಫೈನಲಿಸ್ಟ್ ಆದರು, ಅದಾದ ನಂತರ ಮಾಳು ಅವರು ಅಂದರೆ ಉತ್ತರ ಕನ್ನಡ ಜನ ಕೂಡ ಗಿಲ್ಲಿ ನಟನಿಗೆ ವೋಟ್ ಮಾಡ್ತಾಯಿದ್ದಾರೆ. ನಾನು ಏನು ಹೇಳ್ತೀನಿ, ಈ ಮಾಳು, ಗಿಲ್ಲಿ ನಟ, ಸ್ಪಂದನ, ಅದೇ ರೀತಿ ಕಾವ್ಯ, ರಕ್ಷಿತಾ ಇವರೆಲ್ಲ ತುಂಬ ಟೈಮ್ ಬಿಗ್ ಬಾಸ್ ಮನೇಲಿರೋಂಥ ಕಂಟೆಸ್ಟೆಂಟ್ಗಳು. ಇವ್ರನ್ನ ನಮ್ಮ ಕನ್ನಡ ಜನ ಉಳಿಸ್ತಾರೆ. ನಾನಿಲ್ಲಿ ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಂಡೇ ಹೋಗ್ತಾರಲ್ವ ಅವರು ನಿಜವಾಗ್ಲೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಕಾರಣ ಇಷ್ಟೇ, ಫಸ್ಟೇ ಅವ್ರು ತಿಳ್ಕೊಬೇಕಿತ್ತು. ಸುದೀಪ್ ಸರ್ ಅವರು ಹೇಳಿದರು, ಯಾವಾಗ ಯಾರನ್ನು ಬೇಕಾದರೂ ಕಳಿಸ್ತೀವಿ, ಒಬ್ಬೊಬ್ರನ್ನೆಲ್ಲ ಗುಂಪಾಗಿ ಕಳಿಸ್ತೀವಿ ಅಂತ. ಆ ಗುಂಪಾಗಿ ಕಳಿಸೋರಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಅಶ್ವಿನಿ, ಅಭಿಷೇಕ್ ಇರುವ ಸಾಧ್ಯತೆಗಳು ತುಂಬ ಇದೆ. ಅದೇ ರೀತಿ ಡಾಗ್ ಸತೀಶ್ ಇರ್ತಾರೆ, ಜಾನ್ವಿ ಇರ್ತಾರೆ ಆಯಿತಾ. ಅಂದರೆ ಒಂದು 6 ಕಂಟೆಸ್ಟೆಂಟ್ಗಳು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಿರೋದು ನಮಗೂ ಬೇಜಾರಿದೆ. ನೋಡೋಣ ಯಾರ್ಯಾರು ಹೋಗ್ತಾರೆ. ಮತ್ತು ನಿನ್ನೇನು ಅಂತ ಹೇಳ್ತಾರಲ್ಲ, ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಅಂತೇಳಿ ಬಿಗ್ ಬಾಸ್ ಪದೇ ಹೇಳೋದ್ರಿಂದ ಆಯಿತಾ ಯಾವ ಕಂಟೆಸ್ಟೆಂಟ್ ಹೋಗ್ತಾರೆ ಅಂತಲೇ ನಾವು ಇದು ಮಾಡೋಕ್ಕಾಗಲ್ಲ. ಒಟ್ಟಾರೆಯಾಗಿ ರಕ್ಷಿತನಿಗೆ, ಕಾವ್ಯನಿಗೆ, ಗಿಲ್ಲಿ ನಟನಿಗೆ ವೋಟ್ ಮಾಡಿ. ಮಲ್ಲಮ್ಮನ ವಿಷಯಕ್ಕೆ ಬಂದರೆ, ಮಲ್ಲಮ್ಮನ ನಮ್ಮ ಬಿಗ್ ಬಾಸು ಆಯಿತಾ ಆಟೋಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ. ಅಂದರೆ ಮಲ್ಲಮ್ಮನ ಒಂದು TRP ಆಗಿ ಬಳಸ್ಕೊಳ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಮಲ್ಲಮ್ಮನ್ನ ಏನು ಕಳಿಸಲ್ಲ. ಒಂದು 2-3 ವಾರ ಹಿಂಗೆ ಮಲ್ಲಮ್ಮನ ತಳ್ತಾರೆ. ಮಲ್ಲಮ್ಮ ಅಂತೂ ಹೋಗಲ್ಲ. ಯಾಕೆಂದರೆ ಮಲ್ಲಮ್ಮನಿಗೆ ಆಯಿತಾ ಇದ್ರೂ ಓಕೆ, ಇಲ್ದಿದ್ರು ಓಕೆ. ಯಾಕೆಂದರೆ ಮಲ್ಲಮ್ಮ ಟೆನ್ಷನ್ನೇ ತಗೊಳಲ್ಲ. ಮಲ್ಲಮ್ಮ ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಆಯಿತಾ ಕಷ್ಟಪಡೋವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಮಲ್ಲಮ್ಮ ಬಿಗ್ ಬಾಸ್ ಮನೇಲಿ ಇದ್ದರೆ ಸಾಕು ಅಂತ ವೋಟ್ ಹಾಕೋರೆ ತುಂಬ ಜನ ಇದ್ದಾರೆ. ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಒಂದು ಹಂತಕ್ಕೆ ಬರ್ತಾ ಇದೆ. ಈಗ ಜನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಷ್ಟರಲ್ಲೇ ಸಂಡೇ ನಡೆಯುವಂತಹ ಈ ಫಿನಾಲೆಯಿಂದ ಯಾರು ಮನೆಗೆ ಹೋಗ್ತಾರೆ, ಯಾರು ಬಿಗ್ ಬಾಸ್ ಮನೆಗೆ ಬರ್ತಾರೆ, ಇದೊಂದು ಕ್ಯೂರಿಯಾಸಿಟಿ ಆಗಿದೆ. ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ. ಅದು ಎಂಟರ್ಟೈನ್ಮೆಂಟು ಬೇಕು ಅನ್ನೋರು ಗಿಲ್ಲಿ ನಟ, ರಕ್ಷಿತಾ ಅವ್ರಿಗೆಲ್ಲ ವೋಟ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.